नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। देवं नारायणं नत्वा सर्वदोषविवर्जितं परिपूर्णं गुरुंश्चां गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। ಶ್ರೀಗುರುಭ್ಯೋ ನಮಃ. ನಾವು ಹಿಂದೆ ನೋಡಿದ ಶ್ಲೋಕ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಹಾಗೆ ಅಂತ. ಅಂದರೆ ಬದುಕಿರುವವರನ್ನು ಕುರಿತು ನಾವು ಹೇಗೆ ದುಃಖ ಪಡೋದಿಲ್ಲವೋ ಅದೇ ರೀತಿಯಾಗಿ ಸತ್ತವರನ್ನು ಕುರಿತು ನಾವು ಅಥವಾ ಸಮೀಪದಲ್ಲಿ ಸಾಯಲಿಕ್ಕಿರುವವರನ್ನು ಕುರಿತು ಕೂಡ ನಾವು ದುಃಖ ಪಡಬಾರದು. ಯಾಕೆ? ಎಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಶರೀರ ಅದು ಹೋಗತಕ್ಕದ್ದೇ. ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ 12ನೇ ಶ್ಲೋಕದಲ್ಲಿ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅರ್ಜುನನ ಪ್ರಶ್ನೆಗೆ ಕೃಷ್ಣ ಕೊಡುವ ಮತ್ತೊಂದು ಕಾರಣ. ಹೇಗೆ ನಾನು ನಿತ್ಯ ಅಂದರೆ ಪರಮಾತ್ಮ ತಾನು ತನ್ನನ್ನು ನಿತ್ಯ ಅಂತ ಹೇಳಿಕೊತಾ ಇದ್ದಾನೆ. ತಾನು ಹೇಗೆ ನಿತ್ಯನೋ ಅದೇ ರೀತಿಯಾಗಿ ಅರ್ಜುನ ನೀನು ಕೂಡ ನಿತ್ಯ. ಇಲ್ಲಿ ಸೇರಿರತಕ್ಕ ರಾಜರು ಎಲ್ಲ ಜೀವರಾಶಿಗಳು ಅವರು ಕೂಡ ನಿತ್ಯ. ಈಗಲೂ ಇರ್ತೀವಿ, ಮುಂದೇನೂ ಇರ್ಲಿಕ್ಕಿದ್ದೀವಿ. ನಾವಿಲ್ಲ ಅಂತ ಇಲ್ಲ, ನಾವಿಲ್ಲದೇ ಇದ್ದ ಕಾಲ ಅಂತ ಇಲ್ಲ. ಎಲ್ಲ ಕಾಲದಲ್ಲೂ ನಾವು ಇದ್ದೇ ಇರ್ತೀವಿ. ಜೀವ ನಿತ್ಯ. ಆದ್ದರಿಂದ ಈಗ ನೋಡಿದ್ದೀವಿ ನೋಡಿ, ಪರಮಾತ್ಮ ಬಿಂಬನಾಗಿದ್ದಾನೆ, ಜೀವ ಪ್ರತಿಬಿಂಬನಾಗಿದ್ದಾನೆ. ಕನ್ನಡಿಯಲ್ಲಿ ಎಷ್ಟೊತ್ತು ಪ್ರತಿಬಿಂಬ ಮೂಡುತ್ತದೆ, ಅದರ ಮುಂದೆ ನಿಂತು ಬಿಂಬ ಇರುವಷ್ಟು ಮೂಡುತ್ತದೆ. ಅದೇ ರೀತಿಯಾಗಿ ಪರಮಾತ್ಮ ಸದಾ ಬಿಂಬನಾಗಿ ನಮ್ಮಲ್ಲಿ ಇರುವುದರಿಂದ ಆ ಪ್ರತಿಬಿಂಬಕ್ಕೆ ಅಂದರೆ ಜೀವನಿಗೆ ನಾಶವೇ ಇಲ್ಲ ಅಂತ ಅಭಿಪ್ರಾಯ. ಪರಮಾತ್ಮ ನಿತ್ಯ ಆದ್ದರಿಂದ ಜೀವರು ಕೂಡ ನಿತ್ಯ. ಅದರಿಂದ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅವರೆಲ್ಲ ಸಾಯ್ತಾರೆ ಅಂತ ನೀನು ಚಿಂತೆ ಮಾಡಬೇಡ. ಆ ಜೀವರಾಶಿಗಳು ನಿತ್ಯ, ಜೀವರಾಶಿಗಳಿಗೆ ನಾಶ ಅಲ್ಲ, ನಾಶ ಇರೋದಿಲ್ಲ ಅಂತ ಒಟ್ಟ ಅಭಿಪ್ರಾಯ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದಾದ ಮೇಲೆ ಮುಂದಿನ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ನೋಡಿ, ಎರಡು ರೀತಿಯಾದ ನಾಶ ಹೇಳ್ಬಹುದು. ಒಂದು ಜೀವರಿಗೆ ಸಂಬಂಧಪಟ್ಟಂತೆ ಎರಡು ನಾಶ. ಒಂದು ಜೀವನಾಶ, ಸ್ವರೂಪ ನಾಶ. ಎರಡನೇದು ಶರೀರ ನಾಶ. ಈಗಾಗಲೇ 12ನೇ ಶ್ಲೋಕದಲ್ಲಿ ಹೇಳಿದಂತೆ ಜೀವನಿಗೆ ಸ್ವರೂಪ ನಾಶ ಎನ್ನತಕ್ಕದ್ದು ಇಲ್ಲ. ಜೀವ ನಿತ್ಯ ಆದ್ದರಿಂದ. ಕಾರಣ ಪರಮಾತ್ಮ ಬಿಂಬನಾಗಿ ಸದಾ ಇರುವುದರಿಂದ ಜೀವ ನಿತ್ಯನಾಗಿ ಇರ್ತಾನೆ. ಇನ್ನು ಎರಡನೇ ನಾಶ ಶರೀರ ನಾಶ. ಹೌದು, ಶರೀರ ನಾಶ ಇದ್ದೇ ಇರುತ್ತದೆ. ಅದಕ್ಕೆ ಪರಮಾತ್ಮ ನಾವು ಮಾಡುವ ಒಂದು ನಮಗೆ ಬರತಕ್ಕ ಒಂದು ಅನುಭವವನ್ನೇ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾನೆ. ದೇಹದಲ್ಲಿ ಶೈಶವ ಅವಸ್ಥೆ ಬರ್ತದೆ, ಸಣ್ಣ ಮಗುವಾಗಿ ಹುಟ್ಟಿರ್ತೀವಿ. ಅದಾದ ಮೇಲೆ ಕೌಮಾರಾವಸ್ಥೆ, ಅದಾದ ಮೇಲೆ ಯೌವನಾವಸ್ಥೆ, ಅದಾದ ಮೇಲೆ ಜರಾವಸ್ಥೆ, ಮುಪ್ಪಿನ ಅವಸ್ಥೆ ಅಂತ ಅವಸ್ಥೆ ಬರ್ತದೆ. ಆದರೆ ಒಂದು ಮಗುವಾಗಿ ಇದ್ದ ಒಂದು ವ್ಯಕ್ತಿ ಸ್ವಲ್ಪ ಕೌಮಾರಾವಸ್ಥೆ ಅಂದರೆ ಒಂದು 8 ವರ್ಷ ತನಕ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಆ ವರ್ಷದಲ್ಲಿ ಬಂದಾಗ ಯಾರೋ ದುಃಖ ಪಡ್ತಾರ? ಆ ಮಗುವಿನ ದುಃಖ ಪಡೋದಿಲ್ಲ. ಅದೇ ತರ ಕೌಮಾರಾವಸ್ಥೆಯಲ್ಲಿ ಇದ್ದವ ಯೌವನಕ್ಕೆ ಬರ್ತಾನೆ, ನನ್ನ ಕೂಸಾಗಿದ್ದ ಶರೀರ ಹೋಯ್ತು, ಕೌಮಾರಾವಸ್ಥೆ ಹೋಯ್ತು, ಗಡ್ಡೆ ಮೀಸೆಲ್ಲ ಬೆಳೀತು, ಯೌವನ ಬಂತು, ಹಾಗೆಂದು ದುಃಖ ಪಡ್ತಾನ? ಇಲ್ಲ, ದುಃಖ ಪಡೋದಿಲ್ಲ. ಅದೇ ತರನೇ ಜರ, ವಯಸ್ಸಾದವರು ಎಲ್ಲ ಬೆಳ್ಳಗಾಯ್ತು, ಕೂದಲೆಲ್ಲ ಬೆಳ್ಳಗಾಯ್ತು, ಹಾಗೆಂತ ದುಃಖ ಪಡ್ತಾರಾ? ಇಲ್ಲ.
ಹೇಗೆ ತಮ್ಮ ಶರೀರ ಬದಲಾವಣೆ ಆದರೂ ಕೂಡ ಒಳಗಿರುವ ಜೀವ ಒಂದೇ, ಅಲ್ಲಿ ಹೇಗೆ ದುಃಖ ಪಡೋದಿಲ್ಲವೋ, ಶರೀರ ವಿಕಾರ ಆದರೂ ಕೂಡ, ಶರೀರ ವ್ಯತ್ಯಾಸ ಆದರೂ ಕೂಡ ಹೇಗೆ ದುಃಖ ಪಡೋದಿಲ್ಲವೋ, ಅದೇ ರೀತಿಯಾಗಿ ದೇಹಾಂತರ ಪ್ರಾಪ್ತಿ, ಈ ಶರೀರ ಬಿಟ್ಟಾಗ ಮತ್ತೊಂದು ಶರೀರ ಬಂದೇ ಬರುತ್ತದೆ. ಈ ವಿಷಯದಲ್ಲಿ ಧೀರರು, ಜ್ಞಾನಿಗಳು ನ ಮುಹ್ಯತಿ, ಮೋಹವನ್ನು ಹೊಂದೋದಿಲ್ಲ, ದುಃಖ ಪಡೋದಿಲ್ಲ ಅಂತ ಅರ್ಥ. ನೋಡಿ, ನಾವು ಆಚಾರ್ಯ ಹೇಳ್ತಾರೆ, ಇನ್ನು ಒಂದು ದಿವಸದಲ್ಲಿ ಶಾಸ್ತ್ರೋಕ್ತ ರೀತಿಯಿಂದ ಮಾಡಿದರೆ 10 ಜನ್ಮಕ್ಕೆ ಬೇಕಾಗಿರುವಷ್ಟು ಕರ್ಮಗಳನ್ನು ನಾವು ಸಂಪಾದನೆ ಮಾಡಿ ಇಟ್ಟುಕೊಂಡಿರ್ತೀವಿ. ಒಂದು ದಿವಸದಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ಸದಾ ಪರಮಾತ್ಮನ ಸ್ಮರಣೆ ಮಾಡ್ತಾ, ಪರಮಾತ್ಮ ಹೇಳಿದ ಕರ್ಮಗಳನ್ನು ಮಾಡ್ತಾ ಇದ್ದರೆ ಒಂದು ದಿವಸದಲ್ಲಿ 10 ಜನ್ಮಕ್ಕೆ ಬೇಕಾಗಿರುವಷ್ಟು ಕರ್ಮಗಳನ್ನ ಸಂಪಾದನೆ ಮಾಡ್ತೀವಿ. ಹಾಗಿರುವಾಗ ಮತ್ತೊಂದು ದೇಹ ಸಿಗ್ತದೋ ಇಲ್ಲವೋ ಅಂತ ನಾವು ಯಾಕೆ ವಿಚಾರ ಪಡಬೇಕು? ಎಷ್ಟು ದಿವಸಗಳು ಇರ್ತೀವಿ, ಎಷ್ಟು ಜನ್ಮಗಳು ನಮಗೆ ಬೇಕಾಗಿರುವ, ಎಷ್ಟು ನಾವು ಕರ್ಮಗಳನ್ನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀವಿ. ಸತ್ಕರ್ಮ ಮಾಡಿದರೆ ಒಳ್ಳೆ ಜನ್ಮ, ದುಷ್ಕರ್ಮ ಮಾಡಿದ್ರೆ ಕೆಟ್ಟ ಜನ್ಮ ಅಂತ ಇದ್ದೇ ಇರ್ತದೆ. ಅದು ಒಟ್ಟು ಏನೋ ಒಂದು ಕ್ರೆಡಿಟ್ ಆಗಿ ಇರ್ತದೆ. ಯಾಕಂದ್ರೆ ಒಂದೊಂದು ಕ್ಷಣದಲ್ಲೂ ಕರ್ಮ ಮಾಡ್ತಾ ಇರ್ತೀವಿ. ಈ ಕ್ಷಣದಲ್ಲಿ ಕರ್ಮ ಮಾಡಿಲ್ಲ ಅಂತ ಇಲ್ಲ. ಒಂದೊಂದು ಕ್ಷಣದಿಂದಲೂ ಮನಸ್ಸಿನಿಂದ, ಇಂದ್ರಿಯಗಳಿಂದ ಕರ್ಮಗಳು ಆಗ್ತಾನೇ ಇದೆ. ಆ ಒಂದೊಂದು ಕರ್ಮಕ್ಕೂ ಪುಣ್ಯ ಅಥವಾ ಪಾಪ ಏನಾರು ಒಂದು ಬಂದೇ ಬರುತ್ತದೆ. ಈ ರೀತಿಯಾಗಿ ಪ್ರತಿಯೊಂದು ದಿವಸದಲ್ಲೂ, ಪ್ರತಿಯೊಂದು ಜನ್ಮದಲ್ಲೂ ಅನೇಕ ಜನ್ಮಗಳಿಗೆ ಬೇಕಾಗಿರುವಷ್ಟು ಕರ್ಮ ಸಂಪಾದನೆ ಆಗಿರುತ್ತದೆ. ಅದರಿಂದ ಯಾವುದೋ ಒಂದು ಶರೀರ ನಮಗೆ ಬಂದೇ ಬರುತ್ತದೆ. ಮರದ ಶರೀರವೋ, ಪ್ರಾಣಿಗಳ ಶರೀರವೋ, ಪಕ್ಷಿಗಳ ಶರೀರವೋ, ಮನುಷ್ಯ ಶರೀರವೋ, ಬ್ರಾಹ್ಮಣ ಶರೀರವೋ, ಯಾವುದೋ ಒಂದು ಬಂದೇ ಬರುತ್ತದೆ. ಅದರಿಂದ ಇನ್ನೊಂದು ದೇಹ ಬರ್ತದೋ ಬರಲವೋ ಎಂಬ ಸಂಶಯನೇ ಬೇಡ, ಬಂದೇ ಬರುತ್ತದೆ. ಅದರಿಂದ ಜ್ಞಾನಿಗಳು ಈ ವಿಷಯದಲ್ಲಿ ದುಃಖ ಪಡೋದಿಲ್ಲ, ಹಾಗೆ ಅಂತ ಅಭಿಪ್ರಾಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ. ಇಲ್ಲಿ ಕೃಷ್ಣನ ಪ್ರಶ್ನೆ, ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ, ನಮ್ಮ ಬಂಧುಗಳಾಗಿದ್ದಾರೆ, ಅದರಿಂದ ಅವರನ್ನ ಸಂಹಾರ ಮಾಡೋದು ಬೇಡ, ನಾನು ಯುದ್ಧ ಮಾಡೋದಿಲ್ಲ ಅಂತ ದುಃಖ ಪಡ್ತಾ ಇದೆಯಲ್ಲ, ಹಾಗೆ ಅಂತ ಯುದ್ಧ ಮಾಡೋದಿಲ್ಲ ಅಂತ ದುಃಖ ಪಡ್ತಾ ಅರ್ಜುನ ಕೂತಿದ್ದಾನೆ. ಅವನಿಗೆ ಮತ್ತೊಂದು ಪ್ರಶ್ನೆ, ಹೌದು ಕೃಷ್ಣ, ಒಪ್ಕೋತೀನಿ, ಜೀವ ನಿತ್ಯ ಆಗಿದ್ದಾನೆ. ಯಾಕೆ? ಪರಮಾತ್ಮ ಬಿಬ್ಬನಾಗಿ ಸದಾ ಇರುವುದರಿಂದ ಅಗಲೋದೇ ಇಲ್ಲ, ಒಂದು ಕ್ಷಣ ಬಿಟ್ಟು ಅಗಲೋದಿಲ್ಲ. ಅದರಿಂದ ಜೀವ ನಿತ್ಯ, ಸ್ವರೂಪತಃ ಜೀವ ನಿತ್ಯ ಆಗಿದ್ದಾನೆ, ಒಪ್ಕೋತೀನಿ. ಮತ್ತೆ ಇನ್ನೊಂದು ಶರೀರ ಬಂದೇ ಬರುತ್ತದೆ. ಯಾಕೆ? ಕರ್ಮಗಳು ಮಾಡ್ತಾನೆ, ಕ್ಷಣ ಕ್ಷಣದಲ್ಲೂ ಕರ್ಮ ಆಗ್ತಾ ಇರುತ್ತದೆ, ಅದಕ್ಕೊಂದು ಫಲ ಇದ್ದೇ ಇದೆ. ಅದಕ್ಕೆ ತಕ್ಕಂತೆ ಮುಂದಿನ ಜನ್ಮದಲ್ಲೂ ಕೂಡ ಶರೀರಗಳು ಬಂದೇ ಬರುತ್ತದೆ, ಅದನ್ನು ಒಪ್ಕೋತೀನಿ ಕೃಷ್ಣ. ಆದರೂ ಕೂಡ ನಾನು ಯಾಕೆ ದುಃಖ ಪಡ್ತೀನಿ ಗೊತ್ತಾ? ಹಾಗೆ ಅಂತ ಹೇಳಿ ಮತ್ತೊಂದು ಕಾರಣವನ್ನು ಹೇಳ್ತಾ ಇದ್ದಾನೆ ಅರ್ಜುನ. ತಥಾಪಿ ತದ್ದರ್ಶನ ಅಭಾವಾದಿನ ಶೋಕಃ ಇತಿ. ಈಗ ಭೀಷ್ಮರು, ದ್ರೋಣರು ಅವರನ್ನೆಲ್ಲ ನಾನು ಕಣ್ಣಿಂದ ನೋಡಬಹುದು, ಈ ಜನ್ಮದಲ್ಲಿ ನಾನು ಅವರನ್ನು ನೋಡಬಹುದು, ಅವ್ರ ಜೊತೆಗೆ ಮಾತನಾಡಬಹುದು, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬಹುದು. ಇದರಿಂದಲೇ ನನಗೆ ಸಂತೋಷ ಆಗ್ತದೆ. ನೀನು ಹೇಳಿದಂಗ ನೋಡಿದ್ರೆ ದೇಹಾಂತರ ಬಂದೇ ಬರುತ್ತದೆ, ಹೌದು, ಆದ್ರೂ ಈ ದೇಹದಲ್ಲಿ ಅವರನ್ನು ನೋಡ್ಲಿಕ್ಕೆ ಆಗೋದಿಲ್ಲಲ್ಲ. ಅದರಿಂದ ನಾನು ದುಃಖ ಪಡ್ತಾ ಇದ್ದೀನಿ, ಯಾಕೆ ದುಃಖ ಪಡಬಾರದು? ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಈ ಒಂದು ಅರ್ಜುನ, ನೀ ಏನ್ ಹೇಳ್ತಾ ಇದ್ದಿ, ಇದನ್ನೇನ್ ಕರೀತಾರೆ? ವಿಷಯ ಪದಾರ್ಥಗಳ ಸಂಯೋಗದಿಂದ ಆಗತಕ್ಕ ಸುಖ ದುಃಖಗಳು. ನೀನು ಹೇಳ್ತಕ್ಕದ್ದು ವಿಷಯ ಪದಾರ್ಥಗಳ ಸಂಯೋಗದಿಂದ ಆಗತಕ್ಕದ್ದು. ಯಾವುದೋ ಒಂದು ಪದಾರ್ಥವನ್ನು ನೋಡೋದು, ಕೇಳೋದು, ಮುಟ್ಟೋದು, ಮೂಸಿ ನೋಡೋದು, ಅದರಿಂದ ಆಗತಕ್ಕ ಒಂದು ಸಂತೋಷ, ಅದು ನಿನಗೆ ಕಳೆದೋಗ್ತದಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ ಅರ್ಜುನ. ಆದರೆ ಇವೆಲ್ಲ ಏನು? ಇದು ಅನಿತ್ಯ. ನೀನು ಹೇಳತಕ್ಕ ಈ ವಿಷಯಗಳ ಸಂಭೋಗ ಅಂತ ಏನಿದೆ ಅದೆಲ್ಲವೂ ಕೂಡ ಅನಿತ್ಯ. ಕೆಲವೊಮ್ಮೆ ಇರ್ತದೆ, ಕೆಲವು ಹೊತ್ತು ಹೊಟ್ಟೋಗ್ತದೆ ಅಷ್ಟೇ. ಅದು ಒಂದು ನಿರ್ಗುಳ್ಳೆ ಇದ್ದಂಗೆ, ವಾಟರ್ ಬಬಲ್ ಅಂತ ಹೇಳ್ತಾರೆ ನೋಡಿ.
ಯಾವಾಗ ಬ್ಲಾಸ್ಟ್ ಆಗ್ತದೋ ಗೊತ್ತಿರಲ್ಲ. ಆ ರೀತಿಯಾಗಿ ಇರುತ್ತದೆ. ಅದರಿಂದ ವಿಷಯದ ಸಂಪರ್ಕ ಅದು ಮಾತ್ರ ನಮಗೆ ಸುಖ ದುಃಖವನ್ನು ಕೊಡೋದಿಲ್ಲ. ಸಂಪರ್ಕ ಆದ ಕೂಡಲೇ ಅದು ವಿಷಯ ಸುಖ ದುಃಖವನ್ನು ಕೊಡೋದಿಲ್ಲ. ಮತ್ತೆ ಅದರಲ್ಲಿ ಇರತಕ್ಕ ರಾಗದ್ವೇಷ, ಅಭಿಮಾನ ಅಂತ ಏನಿದೆ ಅದೇ ನಮಗೆ ಸುಖ ದುಃಖವನ್ನು ಕೊಡುತ್ತದೆ ಅಂತ. ಒಂದು ಉದಾಹರಣೆ ನೋಡಿದರೆ, ಗಂಧ, ಪರಿಮಳವಾದ ಒಂದು ಗಂಧ, ಅದನ್ನ ಎಚ್ಚರಾವಸ್ಥೆಯಲ್ಲಿ ಇರುವಾಗ ನಮಗೆ ಸುಗಂಧವಾದ ಪರಿಮಳ ಇರುತ್ತದೆ, ಅದರಿಂದ ಆನಂದ ಆಗ್ತದೆ. ಅದೇ ಒಂದು ವ್ಯಕ್ತಿ ಮಲಗಿದ್ದಾನೆ, ಅವನ ಪಕ್ಕದಲ್ಲಿ ಇಡಿ, ಅವನಿಗೆ ಅದರ ಗಾಳಿ ಹೋಗ್ತದೆ, ಆದರೂ ಕೂಡ ಅವನಿಗೆ ಏನಾಗೋದಿಲ್ಲ, ಸುಖದ ಅನುಭವ ಬರೋದಿಲ್ಲ. ಯಾಕೆ? ಅದ್ರ ಮೇಲೆ, ಅವನ ಶರೀರದ ಮೇಲೆ ಅವನಿಗೆ ಅಭಿಮಾನವೇ ಇಲ್ಲ. ಅದರಿಂದ ಸುಖ ದುಃಖಕ್ಕೆ ಕಾರಣ ಯಾವುದು ಹಾಗೆಂದ್ರೆ ನಾವು ಮನಸ್ಸಿನಲ್ಲಿ ಮಾಡತಕ್ಕ ಅಭಿಮಾನ. ಯಾವ ಪದಾರ್ಥ ನಮಗೆ ಭಾರಿ ಇಷ್ಟವಾಗ್ತದೋ ಅದು ಬೇಕು ಅಂತ ಬಯಸ್ತೀವಿ, ಯಾವ ಪದಾರ್ಥ ಬೇಡ ಅಂತ ಅನಿಸ್ತದೋ ಅದ್ರ ಮೇಲೆ ದ್ವೇಷ. ಇದು ರಾಗದ್ವೇಷಕ್ಕೆ ಮೂಲ ಕಾರಣ. ಯಾವುದು ನಮಗೆ ಇಷ್ಟ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಇಟ್ಕೊಂಡಿದ್ದೀವಿ, ಇದೆಲ್ಲ ನಮಗೆ ಸುಖ, ಈ ವ್ಯಕ್ತಿಗಳೆಲ್ಲ ನಮಗೆ ಸುಖ, ಈ ಪದಾರ್ಥ ಎಲ್ಲ ನಮಗೆ ಸುಖ, ಈ ಮನೆಗಳೆಲ್ಲ ನಮಗೆ ಸುಖ, ಹಾಗೆ ಅಂತ ಒಂದು ಲಿಸ್ಟ್ ಇಟ್ಕೊಂಡಿದ್ದೀವಿ. ಅದೆಲ್ಲ ನಮಗೆ ಸಂಪರ್ಕ ಆದ್ರೆ, ಅದರ ಹತ್ರ ಬಂದ್ರೆ, ಅವ್ರನ್ನ ನೋಡಿದ್ರೆ, ಮಾತನಾಡಿದ್ರೆ ನಮಗೆ ಸುಖ ಆಗ್ತದೆ. ಮತ್ತು ಮನಸ್ಸಲ್ಲಿ ಇನ್ನೊಂದು ಲಿಸ್ಟ್ ಇದೆ, ಇದೆಲ್ಲ ನಮಗೆ ಬೇಡವಾದವರು, ಇದೆಲ್ಲ ಬೇಡವಾದ ಪದಾರ್ಥ, ಇದನ್ನೆಲ್ಲ ನಾನು ತಿನ್ನಬಾರದು, ಹಾಗೆ ಅಂತ ಒಂದು ಲಿಸ್ಟ್. ಅದು ನಮ್ಮ ಎಲೆಗೆ ಬಂದ್ರೆ, ಅವ್ರನ್ನ ನೋಡಿದ್ರೆ, ಮುಟ್ಟಿದ್ರೆ, ಮಾತನಾಡಿದರೆ ನಮಗೆ ದ್ವೇಷ. ಸೊ ರಾಗದ್ವೇಷಗಳು ಕಾರಣವೇ ಹೊರತು ಸುಖ ದುಃಖಾದಿಗಳಿಗೆ ಪದಾರ್ಥ ಕಾರಣ ಅಲ್ಲ. ಪದಾರ್ಥಗಳು ಬರ್ತಾ ಇದೆ, ಹೋಗ್ತಾ ಇರುತ್ತವೆ. ಅದರಿಂದ ಈ ವಿಷಯಗಳ ಪದಾರ್ಥಗಳಿಂದ ಬರತಕ್ಕ ಸುಖ ದುಃಖಗಳಿಗೆ ಕಾರಣ ಯಾವುದು? ರಾಗದ್ವೇಷ. ಇದನ್ನೇ ಅಭಿಮಾನ ಅಂತ ಕರಿತೀವಿ. ನೀನು ಅದ್ರ ಮೇಲೆ ಅಭಿಮಾನ ಮಾಡಿದ್ದಿ, ಅದರಿಂದ ನಿನಗೆ ಸುಖ ಅಂತ ಅನಿಸ್ತಾ ಇದೆ. ಅದರ ಮೇಲೆ ಅಭಿಮಾನ ಮಾಡಿಲ್ಲ, ದುರಭಿಮಾನ, ಬೇಡ ಅಂತ ಅನಿಸ್ಬಿಟ್ಟಿದೆ ನಿಂಗೆ, ಅದರಿಂದ ದುಃಖ ಆಗ್ತದೆ. ಅದರಿಂದ ಸುಖ ದುಃಖಗಳಿಗೆ ಕಾರಣ ನಿನ್ನ ಅಭಿಮಾನವೇ ಹೊರತು ವಿಷಯ ಪದಾರ್ಥಗಳ ಸಂಬಂಧದಿಂದ ಅಲ್ಲ ಅಂತ. ಅದ್ಭುತವಾದ ಒಂದು ವಿಚಾರ ಇದು. ವಿಷಯಗಳ ಸ್ಪರ್ಶದಿಂದ ನಮಗೆ ಸುಖ ದುಃಖಗಳಲ್ಲ ಹೊರತು. ಯಾಕೆ? ಮಲಗಿದವನಿಗೆ ಮತ್ತೆ ಸ್ಪರ್ಶದಿಂದಲೇ ಸುಖ ಅಂತ ಆಗಿಬಿಟ್ರೆ, ಮಲಗಿದ ವ್ಯಕ್ತಿಗೂ ಕೂಡ ಗಂಧದ ಅನುಭವ ಒಂದು ಸುಖ ಆಗಬೇಕಾಗಿತ್ತು, ಆಗೋದಿಲ್ಲ. ಯಾಕೆ? ಅಭಿಮಾನವೇ ಇಲ್ಲ ಅವನಿಗೆ, ಪದಾರ್ಥಗಳ ಮೇಲೆ ಅಭಿಮಾನವೇ ಇಲ್ಲ. ಆ ಸಂದರ್ಭದಲ್ಲಿ ಎಚ್ಚರದಲ್ಲಿ ಇರುವಾಗಲೇ ಅಭಿಮಾನ ಬರುತ್ತದೆ, ಮಲಗಿದಾಗ ಅಭಿಮಾನ ಇರೋದಿಲ್ಲ ನೋಡಿ. ಈ ರೀತಿಯಾಗಿ ನಮ್ಮ ಅಭಿಮಾನವೇ ಕಾರಣವೇ ಹೊರತು ಪದಾರ್ಥಗಳು ಕಾರಣ ಅಲ್ಲ. ಅದರಿಂದ ನೀನು ಭೀಷ್ಮ, ದ್ರೋಣ ಅಂತ ಅವ್ರ ಮೇಲೆ ತುಂಬಾ ಅಭಿಮಾನ ಮಾಡ್ತಾ ಇದ್ದಿ, ಅದು ನಿನಗೂ ಒಳ್ಳೆಯದಲ್ಲ. ಅವರು ಎಂಥವರು? ಅವರೆಲ್ಲ ಅನಿತ್ಯವೇ ಹೇಗಿದ್ರು ಕೂಡ. ನೀನು ಇರದೇ ಇದ್ರು ಕೂಡ, ನೀನು ಸಾಯಿಸದೇ ಇದ್ರು ಕೂಡ, ಯುದ್ಧದಲ್ಲಿ ಕೆಲವು ವರ್ಷದಲ್ಲಿ ಅವರು ಹೇಗಿದ್ರು ದೇಹ ಬಿಡ್ಲಿಕ್ಕಿದ್ದಾರೆ. ಅದರಿಂದ ಆಗೇನ್ ಮಾಡ್ತೀಯ? ಆಗದಲ್ಲೂ ದುಃಖ ಇದ್ದೇ ಇರ್ತದೆ. ಅದರಿಂದ ಜ್ಞಾನಿಗಳಾದವರು ಏನ್ ಮಾಡೋದಿಲ್ಲ, ಹೇಗೆ ದೇಹ ಬಿಟ್ಟವರನ್ನು ಕುರಿತು ದುಃಖ ಪಡೋದಿಲ್ಲ, ಅದೇ ರೀತಿಯಾಗಿ ಸಮೀಪದಲ್ಲಿ ಮರಣ ಹೊಂದಲಿಕ್ಕೆ ಇರುವವರನ್ನು ಕುರಿತು ಕೂಡ ಜ್ಞಾನಿಗಳು ದುಃಖ ಪಡೋದಿಲ್ಲ. ಅದರಿಂದ ನೀನು ಜ್ಞಾನಿಯಾದವ, ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೆದವ ನೀನು, ಉತ್ತಮ ದೇವತೆ, ಉತ್ತಮ ಅಧಿಕಾರಿ ನೀನು. ನಿನಗೆ ಈ ರೀತಿಯಾದ ಒಂದು ಅಜ್ಞಾನ ಸಲ್ಲದು ಅಂತ, ದುಃಖ ಪಡಬಾರದು ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅದರಿಂದ ಈ ವಿಷಯದ ಭೋಗ ಏನಿದೆ ಅದನ್ನ ಸಮವಾಗಿ ಟ್ರೀಟ್ ಮಾಡಬೇಕು. ಸುಖ ಬಂತು, ವಿಷಯದ ಸುಖ ಆಯಿತು, ಅದರಿಂದ ಕುಣಿದಾಡಬೇಡ. ವಿಷಯ ಲಾಸ್ ಆಯಿತು ಹಾಗೆ ಅಂತ ಕಣ್ಣಲ್ಲಿ ನೀರು ಸುರಿಸ್ತಾ ಕೂಡಬೇಡ. ಅವುಗಳು ಅನಿತ್ಯ, ಅದರ ನೇಚರೇ ಹಾಗೆ. ವಾಟರ್ ಬಬಲ್ ಇದ್ದಂಗೆ, ಬಲೂನ್ ಇದ್ದಾಗೆ, ಯಾವಾಗ ಹೊಡಿತದೋ ಗೊತ್ತಿಲ್ಲ. ಅದರಿಂದ ಅವು ಸಿಕ್ಕಿತು ಅಂತ ಹೇಳಿ ಕುಣಿದಾಡಬೇಡ, ಅದು ಕಳೆದೋಯ್ತು ಅಂತ ಹೇಳಿ ಕಣ್ಣಲ್ಲಿ ನೀರು ಸುರಿಸಬೇಡ. ಪರಮಾತ್ಮನ ಸ್ಮರಣೆ ಮಾಡ್ತಾ, ಇದನ್ನೇ ದಾಸರು ಹೇಳಿದರು ನೋಡಿ, ಸಾಧನೆಗಾಗಿ ಬಂದಿರೋದು. ಹೇಗೆ ಜ್ಞಾನವನ್ನ ಬೆಳೆಸಬೇಕು, ಹೇಗೆ ಭಕ್ತಿಯನ್ನು ಬೆಳೆಸಬೇಕು, ಎವ್ರಿ ಡೇ, ಎವ್ರಿ ಇಯರ್ ಇದನ್ನ ಹೇಗೆ ಇನ್ಕ್ರೀಸ್ ಮಾಡೋದು, ಆ ರೀತಿಯಾದ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಇರಬೇಕೇ ಹೊರತು ಯಾವುದು ಅನಿತ್ಯವೋ ಅದರ ಕಡೆ ನಮ್ಮ ಫೋಕಸ್ ಇರಬಾರ್ದು. ಅದಕ್ಕಾಗಿ ಪ್ರಯತ್ನ ಪಡಬಾರದು. ದೇಹ ನಡೆಸೋದಕ್ಕೆ ಶರೀರ ಚೆನ್ನಾಗಿ ಇರಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿನ ಸಮಯವನ್ನ ನಾವು ಪರಮಾತ್ಮನ ತತ್ವಜ್ಞಾನಕ್ಕಾಗಿ ಮೀಸಲಿಡಬೇಕು. ಅಂಥವರು ಜ್ಞಾನಿಗಳು, ಅವರು ಮೋಕ್ಷಕ್ಕಾಗಿ ಹೋಗ್ತಾ ಇದ್ದಾರೆ. ಸಹ ಅಮೃತತ್ವಾಯ ಕಲ್ಪತೆ, ಅವನಿಗೆ ಮೋಕ್ಷಕ್ಕೆ ಫಿಟ್ ಆಗ್ತಾನೆ. ನಾವು ನೋಡಿದ್ದೀವಿ, ನಾವು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆಚಾರ ವಿಚಾರ,
ಒಳ್ಳೆ ಡಿಸಿಪ್ಲಿನ್ ನಮಗೆ ಇರಬೇಕು. ಉತ್ತಮರು ಇರತಕ್ಕ ಲೋಕ ಅವುಗಳೆಲ್ಲ. ಆ ಲೋಕದಲ್ಲಿ ನಮಗೆ ಎಂಟ್ರಿ ಬೇಕು ಅಂದ್ರೆ ಒಳ್ಳೆ ಟ್ರೈನಿಂಗ್ ತಗೊಂಡು, ಡಿಸಿಪ್ಲಿನ್ ಬೆಳೆಸಿಕೊಂಡು, ಆಚಾರ ವಿಚಾರ ಬೆಳೆಸಿಕೊಂಡು ಅಲ್ಲಿ ಹೋಗ್ಲಿಕ್ಕೆ ನಾವು ತಯಾರಾಗಬೇಕೆ ಹೊರತು ಇಲ್ಲಿ ಸಿಗತಕ್ಕ ವಿಷಯಗಳನ್ನ ನಾವು ಚಿಂತನೆ ಮಾಡ್ತಾ ಕೂಡಬಾರದು ಅಂತ ಒಟ್ಟು ವಿಚಾರ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.